ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಏನಪ್ಪ ಅಡುಗೆ ಮಾಡೋದು ಅಂತ ಹೊರಟೆ. ಹಾಗೆಯೇ ನುಗ್ಗೆಕಾಯಿ ನಾನು ಮೊನ್ನೆ ನಮ್ಮ ಆಂಟಿ ಮನೆಯಿಂದ ತೊಗೊಂಡು ಬಂದಿದ್ದೆ. ಅದಕ್ಕೆ ನಾನು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿರೋ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿರೋ ನೀರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ 3 ವಿಷಲ್ ಹೊಡಿಸಿದ್ರೆ ಸಾಕು. ತುಂಬಾ ಸಾಫ್ಟಾಗಿ ಬೇಳೆನು ಟೊಮ್ಯಾಟೋನು ಮತ್ತು ನೀರುಳ್ಳಿನೂ ಬೆಂದು ಬಂದಿರುತ್ತೆ. ಹಾಗೆಯೇ ನಾನಿಲ್ಲಿ ಇನ್ನೊಂದು ಥರ ಮಸಾಲ ರೊಟ್ಟಿನೂ ಮಾಡ್ಬೋದು, ಕ್ರಿಸ್ಪಿಯಾಗಿ ಬೇಕು ಅಂದರೆ. ಸೊ ನನ್ನ ಮಕ್ಕಳು ಕೇಳ್ತಾ ಇದ್ರು, ಸೊಪ್ಪು ಕೂಡ ತುಂಬ ಇತ್ತು. ಅದಕ್ಕೆ ನಾನು ಸೊಪ್ಪಾದರೆ ಪಲ್ಯ ಮಾಡಿದ್ರೆ ಆ ಥರ ಮಾಡಿದ್ರೆ ತಿನ್ನಲ್ಲ. ಸೊ ಆಯಿತು, ಇನ್ನೊಂದ್ಸಲ ಮಸಾಲ ರೊಟ್ಟಿನೇ ಮಾಡಿಕೊಡ್ತೀನಿ ಬನ್ನಿ ಅಂತ ಅಂದೆ. ಸೊ ಅದಕ್ಕೇ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು, ಕ್ಯಾರೆಟ್ನು ಚೆನ್ನಾಗಿ ತುರ್ಕೊಂಡು ನೀರು ಜೊತೆಗೆ ಸೇರಿಸಿ ಸ್ವಲ್ಪ ಉಪ್ಪು ಬೆರೆಸಿ ಇಟ್ಟಿದ್ದೀನಿ. ಒಂಚೂರು ಕುದಿ ಬರೋ ತನಕ ಅರಿಶಿನ, ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಹಾಗೆಯೇ ಕುದಿ ಬಂದಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ಫುಲ್ ಕುದಿ ಬರೆಸ್ಕೊಂಡೆ. ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ನೋಡಿ. 2 ನಿಮಿಷ ಬಿಟ್ಟು ಚೆನ್ನಾಗಿ ತಿರ್ಗಾಡ್ಸಿದ್ರೆ ಸರಿ ರೆಡಿಯಾಗಿಬಿಡತ್ತೆ. ಅದನ್ನು ಆರಕ್ಕೆ ಒಂದು ಸೈಡಿಗೆ ಇಟ್ಬಿಡಬೇಕು ನಾವು, ಚೆನ್ನಾಗಿ ತಿರ್ಗಾಡಿಸಿ. ಅದಕ್ಕೆ ಮೇಲೆ ಸ್ವಲ್ಪ ಕಟ್ ಮಾಡಿರೋ ನೀರುಳ್ಳಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಮೊದಲೇ ಆನಿಯನ್ ಆ್ಯಡ್ ಮಾಡೋದ್ರಿಂದ ಅದು ಸಾಫ್ಟಾಗಿ ಬಿಡುತ್ತೆ. ಅದಕ್ಕೆ ಲಾಸ್ಟೆಲ್ಲ ಹಾಕಿದ್ರೆ ನೀರುಳ್ಳಿ ಕ್ರಿಸ್ಪಿಯಾಗಿ ಉಳ್ಕೊಳ್ಳುತ್ತೆ. ಹಾಗೆಯೇ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ ಮತ್ತು ಕಟ್ ಮಾಡಿರೋ ನುಗ್ಗೆಕಾಯಿನ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ನೀವು ನೋಡ್ಬೋದು, ಇವಾಗ ನಾನು ತಿರುಗಿಸ್ತಾ ಇದ್ದೀನಿ. ಆಫ್ ಮಾಡಿದ್ದೀನಿ ಗ್ಯಾಸ್ನ. ತಿರುಗಿಸ್ಬಿಟ್ಟು ಪರಾತಕ್ಕೆ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಆರ್ಕೊಳ್ಳಿ ಅಂತ. ಹಾಗೆಯೇ ಸ್ವಲ್ಪ ಶೇಂಗಾ ಹುರ್ಕೊಂಡೆ. ಅದೇ ರೀತಿಯಾಗಿ ಸ್ವಲ್ಪ ಬಿಳಿ ಎಳ್ಳು ಕೂಡ ಹುರ್ಕೊಂಡೆ. ಬೆಂಗಳೂರಲ್ಲಿ ಸ್ವಲ್ಪ ಚಳಿ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಎಳ್ಳು ಹಾಕಿ ಮಾಡಿದ್ರೆ ಟೇಸ್ಟು ಬರುತ್ತೆ, ಹಾಗೆಯೇ ದೇಹಕ್ಕೂ ಬೆಚ್ಚಗಿರುತ್ತೆ ಅಂತ. ನುಗ್ಗೆಕಾಯಿ ಕೂಡ ಬೇಯ್ತಾ ಇದೆ. ಶೇಂಗಾನ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಸರಿಗೆ ಕೂಡಿಸ್ಕೊಳ್ತಾ ಇದ್ದೀನಿ. ಬೇಳೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಅದನ್ನು ಸ್ವಲ್ಪ ಕಡ್ಗೋಲಿಂದ ಸ್ಮ್ಯಾಶ್ ಮಾಡಿಕೊಂಡ್ರೆ ಫುಲ್ ಸಾಫ್ಟಾಗಿ ಬಿಡುತ್ತೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಇವತ್ತು ಯಾವ ಮಸಾಲನೂ ಬೇಡ ಅಂತ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆಯೇ ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಬೇಳೆ ಹಾಕಿ ಬೆಂದಿರೋ ನುಗ್ಗೆಕಾಯಿನೂ ಬೆರೆಸಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುದಿಯೋಕೆ ಇಟ್ಟು ಇಲ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ತಾಳಿಪಟ್ಟಿಗೆ. ನಮ್ಮ ಕಡೆ ನಾವು ಮಸಾಲ ರೊಟ್ಟಿನ ತಾಳಿಪಟ್ಟು ಅಂತ ಕೂಡ ಕರಿತೀವಿ. ಇದರಲ್ಲಿ ನಮ್ಮ ಮನೇಲಿ ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಒಂದು 4 to 5 ವೆರೈಟೀಸ್ ಮಾಡ್ತಾರೆ. ನಾನು ಸ್ವಲ್ಪ ಕಲ್ತಿದ್ದೀನಿ ಅವರಿಂದಾನೇ ಎಲ್ಲದನ್ನು. ಸೊ ನಾನು ನನ್ನ ಮಕ್ಳಿಗೆ ಮಾಡಿಕೊಡ್ತಾ ಇರ್ತೀನಿ. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಒಂದು ಡಿಶ್ ಇದು. ಹಾಗೆಯೇ ನುಗ್ಗೆಕಾಯಿ ಸಾರು ನೀವು ನೋಡ್ಬೋದು ರೆಡಿಯಾಗಿದೆ. ಚೆನ್ನಾಗಿ ಕುದ್ಬಿಟ್ಟು ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಒಂದು ಮೆಣಸಿನ್ಕಾಯಿ ಸುಟ್ಕೊಂಡು ಕಾಯಿ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ತಾಳಿಪಟ್ಟಿ ಜೊತೆಗೆ ಕಾಯಿ ಚಟ್ನಿ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಪುಟಾಣಿ, ಕೊತ್ತಂಬರಿ, ಕೊಬ್ಬರಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಬೆರೆಸಿ ನಾನು ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಬಂದಿದೆ ನೋಡಿ, ತರಿಯಾಗಿ. ಈ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಸ್ವಲ್ಪನೇ ಎಳ್ಳು ಹಚ್ಚಿ ತಾಳಿಪಟ್ಟನ್ನ ರೆಡಿ ಮಾಡಿದ್ದನ್ನು ನಾನು ಇವಾಗ ಉದ್ದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಉದ್ದಿ ರೆಡಿ ಮಾಡಿ ಹಾಗೆಯೇ ಸ್ವಲ್ಪ ಬೇಯಿಸ್ಕೊಂಡು ತಟ್ಟೆಗೆ ಬಿಸಿ ತಾಳಿಪಟ್ಟಿಗೆ ಸ್ವಲ್ಪ ಖಾರದ ಚಟ್ನಿ, ಸ್ವಲ್ಪ ಕಾಯಿ ಚಟ್ನಿ, ಹಾಗೆ ಸ್ವಲ್ಪ ಬೆಣ್ಣೆ ಹಾಕಿ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಯಾರೇ ಮಸಾಲ ರೊಟ್ಟಿ ಅಥವಾ ತಾಳಿಪಟ್ಟು ಇದನ್ನು ಮಾಡ್ಕೊಂಡು ತಿನ್ನೋರಿದ್ರೆ ಬಿಸಿಯಾಗಿ ತಿನ್ನಿ, ಮಾಡಿಕೊಡೋರಿಗೂ ಬಿಸಿಯಾಗಿ ಕೊಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಅನ್ನ ಸಾರು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ನಾವಿವತ್ತು ಶಿವರಾತ್ರಿ ಶಾಪಿಂಗ್ ಕೂಡ ಮಾಡ್ಕೊಂಬಿಡೋಣ. ಹಬ್ಬ ತುಂಬ ಹತ್ತಿರದಲ್ಲಿದೆ. ತೊಗೊಂಡು ಬಂದಮೇಲೆ ಎಲ್ಲದನ್ನು ಸೆಟ್ ಮಾಡೋಕ್ಕೆ, ಕ್ಲೀನ್ ಮಾಡಿ ಇಟ್ಕೊಳ್ಳೋಕ್ಕೆ, ಹಾಗೆಯೇ ನಮ್ಮ ಮನೇಲಿ ಸ್ವಲ್ಪ ಇದಿದೆ, ಎಡೆಗೆ ಮಾಡಬೇಕನ್ನೋದೆಲ್ಲ ಇದೆ. ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗತ್ತೆ ಅಂತ ಹೇಳಿದೆ. ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ನೋಡಿದ್ರೆ ಡಿಮಾರ್ಟಲ್ಲಿ ಫುಲ್ ಎಲ್ಲದ್ರ ಮೇಲೂ ಆಫರ್ ಇದೆ. ಊಟದ್ದು ಯಾವ ಐಟಮ್ ನೀವು ತೊಗೊಳ್ತಾ ಇದ್ರೂ ಆಫರ್ ಇದೆ. ನೋಡ್ಬೋದು ನೀವು ಇಲ್ಲಿ ಎಲ್ಲದ್ರ ಮೇಲೂ ಬೈ 1 get 1 ಡಿಸ್ಕೌಂಟ್ಸು. ಡ್ರೈ ಫ್ರೂಟ್ಸ್ ಮೇಲಂತೂ ತುಂಬಾ ಆಫರ್ಸ್ ಇತ್ತು. ಹಾಗೆಯೇ ಆಕ್ಸೆಸರೀಸಿಗೂ, ಹಾಗೆಯೇ ಮನೇಲಿ ಬೇಕಾಗಿರೋ ವಾಷರ್ಸಿಗೆ, ಡಿಶ್ ವಾಷರ್ಸು, ಫಿನಾಲ್ಸು ಏನೇ ಇರ್ಬೋದು. ಹಾಗೆಯೇ ನಿಮಗೆ ಯಾವುದಾದ್ರೂ ಗಿಫ್ಟ್ ಐಟಮ್ಸು ಅಥವಾ ಸ್ಟೀಲ್ ಐಟಮ್ಸು ಏನೇ ಬೇಕಿದ್ರೂ ಅದ್ರ ಮೇಲೆ ಕೂಡ ಆಫರ್ಸ್ ಜಾಸ್ತಿನೇ ಇತ್ತು. ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಕೇಳಿಬಿಟ್ಟು ನನಗೂ ಒಂದು ಹೊಸ ಶಾಪಿಂಗ್ ಬೋರ್ಡ್ ಕೊಡಿಸಿ ಅಂತ ಕೇಳಿ ತೊಗೊಂಡೆ. ಇವ್ರು ಅದಕ್ಕೆ ಆಯ್ತು ಬಿಡಮ್ಮ, ನಿಮ್ಗೆ ಏನು ಬೇಕೋ ತಗೋ ಅಂತ ಹೇಳಿದ್ರು. ಇದಾಗಿತ್ತು ನಂದು ಇವತ್ತಿನ ಬ್ಲಾಗ್.